ಅದೇ ಮ್ಯಾಮ್ ನನ್ನ ಡೈರೆಕ್ಷನ್ನು ನಾನು ಏನಂದರೆ ಮೊದಲಿಂದ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಈ ವಿಕಲಾಂಗಚೇತನರು ಅಂತ ಕರಿತೀವಲ್ಲ ನಾವು, ಸ್ಪೆಷಲ್ ಚಿಲ್ಡ್ರನ್ಗೆ ನಾನು ವಿಶೇಷ ಚೇತನರು ಅಂತ. ಹೌದು, ವಿಶೇಷ ಚೇತನರು. ಮೊದಲಿಂದ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಪ್ರೋಗ್ರಾಮ್ಸ್ಗೆಲ್ಲ ಅಮೆರಿಕಾಗೆಲ್ಲ ಕರ್ಕೊಂಡು ಹೋಗಿದ್ದೆ. ಮತ್ತು ಇವನ್ ಪ್ರಿಸನ್ ಇನ್ಮೇಟ್ಸ್ನೆಲ್ಲ ವೇದಿಕೆ ಮೇಲೆ ಕರ್ಕೊಂಡ್ಬಂದು ಪ್ರೋಗ್ರಾಮ್ಸ್ ಮಾಡಿಸ್ತಿದ್ದೆ, ಅವ್ರಿಗೆಲ್ಲ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಥರ. ಆವಾಗ ನನಗೇನಾಯಿತು, ಈ ಇವಾಗ HIV ಇನ್ಫೆಕ್ಟೆಡ್ ಮಕ್ಕಳನ್ನ, ಸ್ಪೆಷಲ್ ಮಕ್ಕಳನ್ನ ಭೇಟಿ ಮಾಡಿ ಆ ಮಕ್ಕಳ ಜೊತೆನೂ ವರ್ಕ್ ಮಾಡಿದ್ದೀರಾ? ಅವ್ರದ್ದೇ ನಾನು ಫಸ್ಟ್ ಫಿಲ್ಮ್ ಮಾಡಿದ್ದು, ಮುಖಪುಟ ಅಂತ ನಾನು ಡೈರೆಕ್ಷನ್ ಮಾಡಿದ್ದೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಅಂಡ್ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಆ ಮಕ್ಕಳನ್ನ ಭೇಟಿ ಮಾಡಿದಾಗ ನನಗೆ ಅವಾಗ ಪೀಕಲ್ಲಿ ಇತ್ತು ಇಂಡಿಯಾದಲ್ಲಿ HIV AIDS. ಅವಾಗ ಆ ಮಕ್ಕಳ ವಿಚಾರವನ್ನ ಹೇಗೆ ನಾನು ದೊಡ್ಡ ತೆರೆ ಮೇಲೆ ತರಬೇಕು ಅನ್ನೋ ಕಾರಣ ಸಾಮಾಜಿಕ ಕಳಕಳಿಯ ಚಿತ್ರ ಅನ್ಬೋದು. ಅದೇ ಅವಾರ್ಡ್ ಸಿಕ್ಕಿತ್ತು, ಸಾಮಾಜಿಕ ಕಳಕಳಿ ಚಿತ್ರ ಅಂತ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು. ಆವಾಗ ಆ ಕಥೆನ ತಗೊಂಡ್ಬಂದು ಮಾಡಿದ್ದು ನಾನು. ಸಾನ್ಯಾನೇ ಹಾಕ್ಕೊಂಡು ಅದು ಮಕ್ಕಳದ್ದು ಮಾಡಿದೆ. ಅದ್ರಲ್ಲಿ ನಿಜವಾದ HIV ಇನ್ಫೆಕ್ಟೆಡ್ ಮಕ್ಕಳು ಕೂಡ ಆ್ಯಕ್ಟ್ ಮಾಡಿದ್ರು. ಅವರೆಲ್ಲ ನಮ್ಮ ಮನೆಗೆ ಬಂದು ಇರ್ತಿದ್ರು, ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ, ಅವ್ರದ್ದೆಲ್ಲ ತುಂಬ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ವೇದಿಕೆ ಮೇಲೆ. ಅದರಿಂದ ನಾನು ನಿರ್ದೇಶಕಿ ಆದೆ. ಅದನ್ನು ನಿರ್ದೇಶನ ಮಾಡಿದ್ಮೇಲೆ ನನಗೆ ಎಷ್ಟೊಂದು ಅವಾರ್ಡ್ ಸಿಕ್ತು, ಸ್ಟೇಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ. ಅವಾಗ ಅದು ನನ್ನ ಮೋಟಿವೇಟ್ ಮಾಡ್ತು. ಸೊ ಮತ್ತೆ ನೀನು ಇನ್ನೊಂದಷ್ಟು ನಿರ್ದೇಶನ ಮಾಡಬೇಕು ಅಂತ. ಅದಾದ್ಮೇಲೆ ಚಂದ್ರ ಫಿಲ್ಮ್ ಮಾಡಿದೆ, ಕಮರ್ಷಿಯಲ್ ಫಿಲ್ಮ್ ಒಂದು ಮಾಡಬೇಕು ಅಂತ. ಶ್ರೇಯಾ ಸರಣ್, ಪ್ರೇಮ್ ಅವ್ರದ್ದು, ಯಶ್ ಅವರು ಕೂಡ ಅದ್ರಲ್ಲಿ ಆಕ್ಟ್ ಮಾಡಿದ್ರು. ಯಶ್ ಅವ್ರು ಆಕ್ಟ್ ಮಾಡಿದ್ರಾ? ಹೌದು, ಗೆಸ್ಟ್ ಅಪಿಯರೆನ್ಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಕೇಳಲೇಬೇಕಲ್ಲ. ಯಾಕಂದ್ರೆ ಯಶ್ ಸರ್ ನಾನು ಮುಂಚೆ ಇದು ಮಾಡಿದ್ವಿ, ಯಾವುದು ಹಂಪಿ ಉತ್ಸವದಲ್ಲಿ ಹಂಸಲೇಖ ಸರ್ದು ತುಂಬ ಪ್ರೋಗ್ರಾಮ್ಸ್, ನಾನು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ. ಹಂಪಿ ಉತ್ಸವದಲ್ಲಿ ನಾನು ಯಶ್ ಸರ್ ಇಬ್ರು ಪೇರ್ ಆಗಿದ್ವಿ. ಚಿನ್ನಾಂಬಿಕಾ ಮತ್ತೆ ಕೃಷ್ಣ. ತುಂಬ ಚೆನ್ನಾಗಿತ್ತು. ಹಿ ಈಸ್ ಹೈಲಿ ಟ್ಯಾಲೆಂಟೆಡ್ ಪರ್ಸನ್ ಅಲ್ವಾ. ಅವಾಗಿಂದಾನೇ ಅವರು ತುಂಬ ಟ್ಯಾಲೆಂಟೆಡು ಮತ್ತು ಡೆಡಿಕೇಟೆಡು. ಒಂದು ಡ್ಯಾನ್ಸ್ ಅಂತೂ ನನಗೂ ಅವ್ರಿಗೂ ಸ್ಟೇಜ್ ಮೇಲೆ ಸಡನ್ನಾಗಿ ಹೇಳ್ಬಿಟ್ರು, ಇವಾಗ ಒಂದು ಫೋಕ್ ಸಾಂಗ್ ಹಾಕ್ತಾರೆ, ಅದಕ್ಕೆ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ. ಅವರು ಗುಡ್ ಡ್ಯಾನ್ಸರ್. ಹೀಸ್ ಅ ವೆರಿ ಗುಡ್ ಡ್ಯಾನ್ಸರ್. ಮೊದಲು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೇನೆ, ಅವ್ರು ತುಂಬ ಫೇಮಸ್ ಆಗಿದ್ರಲ್ಲ. ನವೀನ್ ಅಂತ ಹೆಸರು. ನವೀನ್ ಡ್ಯಾನ್ಸ್ ಕಲ್ತೇನೆ. ಓಕೆ. ಆ ಪ್ರೋಗ್ರಾಮ್ ಮಾಡಿದಾಗ ಅವಾಗಿಂದ ಗೊತ್ತಿತ್ತು ನನಗೆ. ಅವರು ಬೇರೆ ಭಾಷೆಯವರು ಅಲ್ವಾ? ನಾನು ಕನ್ನಡ ಹೀರೋಯಿನ್ಸ್ನೇ ತುಂಬ ಚೆನ್ನಾಗಿ ಕೇಳಿದ್ದೆ, ಅವರೆಲ್ಲ ಯಾರು ಮಾಡಲ್ಲ ಅಂದಿದ್ದಕ್ಕೆ ನಾನು ಆಮೇಲೆ ನಾನು ಬೈಲಿಂಗ್ವಲ್ ಮಾಡಿದೆ, ತಮಿಳ್ ಅಂಡ್ ಕನ್ನಡ ಎರಡು ಭಾಷೆಯಲ್ಲಿ. ಹೇಗೆ ಸಡನ್ ಆಗಿ ಒಂದು ಈ HIV ಸೋಂಕಿತ ಮಕ್ಕಳು ಸಿನಿಮಾ ಮಾಡಿದ ನಂತರ ಇದ್ದಕ್ಕಿದ್ದಂಗೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರಿ ನೀವು. ಸೊ ಸಮಥಿಂಗ್ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಬಟ್ ಆ ಡೈರೆಕ್ಷನ್ಗೂ ಬಟ್ ಎಲ್ಲವೂ ನನಗೆ ಇಷ್ಟವಾಗಿದ್ದೆ. ಇವಾಗ ಚಂದ್ರ ಫಿಲಮ್ ನೀವು ನೋಡ್ತಾ ಹೋದ್ರೂ ಒಂಥರ ಏಸ್ಥೆಟಿಕಲಿ, ಆರ್ಟಿಸ್ಟಿಕಲಿ ಒಂಥರ ಡಿಫ್ರೆಂಟ್ ಕಲಾತ್ಮಕವಾಗಿದೆಯಾ. ಅದರಲ್ಲಿ ಈಗ ಕಾಸ್ಟ್ಯೂಮ್ ಆಗಿರಬಹುದು, ನೀವು ಆ ವ್ಯಕ್ತಿನ ತೋರಿಸಿರೋದು, ಮತ್ತೆ ಮಹಾರಾಜರ ಕೊನೆಯ ಸಂತತಿಯ ಮಹಾರಾಣಿನ ತೋರಿಸಿರೋದು. ಸೊ ಆ ರೀತಿ ಡಿಫರೆಂಟ್ ಆಗಿರೋದ್ರಿಂದ ಅದು ನನ್ನ ಮನಸ್ಸಿಗೆ ಹತ್ತಿರವಾಗಿತ್ತು. ಈಗ ಅದೇ ರೀತಿ ಸಿನಿಮಾಗಳು ಟ್ರೆಂಡಲ್ಲಿದೆ ಈಗ ಎಲ್ಲ ಭಾಷೆಯಲ್ಲೂ ಅಲ್ವಾ? ಓಕೆ. ಅದ್ರ ನಂತರ ಯಾವುದು ಸಿನಿಮಾಗಳು? ಅದಾದ್ಮೇಲೆ ನಾ ಕಲರ್ಸ್ ಅಂತ ಒಂದು ಮಾಡಿದೆ. ಅದೇನಂತ ಹೇಳಿದ್ರೆ ಅಮೇರಿಕಾ ಮಗು, ಆಫ್ರಿಕಾ ಮಗು, ಇಂಡಿಯಾ ಮಗು. ಸೊ ಇದರಲ್ಲಿ ಅಮೇರಿಕಾ ಮಗು ಫ್ಲೈಟ್ ಕ್ರ್ಯಾಶಲ್ಲಿ ಒಂದೇ ಒಂದು ಮಗು ಸರ್ವೈವ್ ಆಗುತ್ತೆ. ಇವಾಗ ನಾವು ಮೊನ್ನೆ ಅಹಮದಾಬಾದಲ್ಲಿ ಆಗಿದ್ದು ಫ್ಲೈಟಲ್ಲಿ ನೋಡಿ, ಒಬ್ಬರೇ ಸರ್ವೈವ್ ಆದರು. ಇದನ್ನ ನಾನು ಅವಾಗಲೇ ಮಾಡಿದ್ದೆ ನನ್ನ ಫಿಲಮಲ್ಲಿ. ಫ್ಲೈಟ್ ಕ್ರಾಶಲ್ಲಿ ಒಂದೇ ಮಗು ಸರ್ವೈವ್ ಆಗುತ್ತೆ. ಆ ಮಗು ಅಪ್ಪ ಅಮ್ಮನ ಹುಡ್ಕೊಂಡು ಹೋಗುತ್ತೆ. ಅವ್ರ ಅಪ್ಪ ಅಮ್ಮನೂ ಸತ್ತೋದ್ರು ಅಂತ ಗೊತ್ತಾದ್ಮೇಲೆ ಫಾರಿನ್ ಮಗು ಹೇಗೆ, ಆ ಮಗು ಇಲ್ಲಿ ಕಾಡಲ್ಲಿ ಬಿದ್ದಾಗ ಇಲ್ಲಿ ಕನ್ನಡ ಮಾತಾಡೋರು ಅವ್ರು ಇಂಗ್ಲೀಷ್ ಮಾತಾಡೋದು ಹೇಗೆ. ಒಂದು ಪ್ರೀತಿಗೆ ಮತ್ತು ಪೇಟ್ರಿಯಾಟಿಸಮ್ಗೆ ಭಾಷೆ ಮುಖ್ಯ ಅಲ್ಲ, ಬೌಂಡ್ರಿನೂ ಮುಖ್ಯ ಅಲ್ಲ. ಸೊ ಅವರಲ್ಲಿ ಮಕ್ಕಳಲ್ಲೇ ಹೇಗೆ ಲೀಡರ್ಶಿಪ್ ಹುಟ್ಕೊಳ್ತು ಅನ್ನೋದನ್ನು ಆ ಫಿಲ್ಮ್ ಮಾಡಿದ್ದೆ, ಕಲರ್ಸ್ ಅಂತ, ಇಂಗ್ಲೀಷ್ ಫಿಲ್ಮು. ಅದಾದಮೇಲೆ ಇವಾಗ ಆಜಾದ್ ಭಾರತ್ ರಿಲೀಸ್ ಆಯಿತು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ನೀವು ಕೂಡ ರಾಮೋಜಿ ಫಿಲ್ಮ್ ಸಿಟಿಗೆ ಹೋದಾಗ ಕಳಿಸಿದ್ರಿ. ಅಲ್ಲಿ ಪೋಸ್ಟರ್ ನೋಡಿದಾಗ ನಮಗೂ ಪ್ರೌಡ್ ಫೀಲ್ ಆಯಿತು. ಅಂದರೆ ನಮ್ಮ ಕನ್ನಡದ ಲೇಡಿ ಅಲ್ಲ ಅಂದ್ಬಿಟ್ಟು ನಾನು ನಿಮಗೆ ಒಂದು ಫೋಟೋಸ್ ಕಳಿಸಿದ್ರೆ. ನೀರಾ ಆರ್ಯ ಬಗ್ಗೆ ಪೋಸ್ಟರ್ಸ್ ಹಾಕಿದ್ರು, ಅದೆಲ್ಲ ನನ್ನ ಫೋಟೋಸ್ ಹಾಕಿದ್ರು. ಆಕ್ಚುಲಿ ಈವನ್ ಸೆಂಟ್ರಲ್ ಗೌರ್ಮೆಂಟಲ್ಲೂ ನೀರಾ ಆರ್ಯದಕ್ಕೆ ನಂದೇ ಪೋಸ್ಟರ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ. ಅಂದರೆ ನೀರಾ ಆರ್ಯ ಅಂತ ತುಂಬ ದೊಡ್ಡ ದೇಶಭಕ್ತಳು ಇದ್ಲು ನೇತಾಜಿ ಅವರ ಆರ್ಮಿಯಲ್ಲಿ. ಹೇಗೆ ಮಹಿಳಾ ಆರ್ಮಿನ ಅವ್ರು ಕಟ್ಟಿದ್ರು,
ಅವರೊಬ್ಬರಿಗೆ ಆ ಥಾಟ್ ಬಂದಿದ್ದು, ಮಹಿಳೆಯರು ಕೂಡ ದೇಶಕ್ಕಾಗಿ ಬಂದು ಹೋರಾಟ ಮಾಡಬಹುದು ಅಂತ ಅನ್ನೋದ್ರಿಂದ ಆ ಕಥೆನ ರಿಸರ್ಚ್ ಮಾಡಿ ನಿಜವಾದ INA ವೆಟರ್ನ್ಸ್ನ ನೀವೇ ಆ ಪಾತ್ರದಲ್ಲಿ ಕಾಣಿಸ್ಕೊಂಡ್ರಿ. ಹೇಗೆ ಅನ್ನಿಸ್ತು ದೇಶ ಪ್ರೇಮದ ಒಂದು ಪಾತ್ರದ ಅಂದ್ರೆ ಆ ಪಾತ್ರ? ನನಗೆ ಅದು ಚಿಕ್ಕ ವಯಸ್ಸಿಂದ ನನ್ನೊಳಗಿದೆ ಒಂದು ದೇಶ ಪ್ರೇಮ. ನಾನು ಈಗಲೂ ನನ್ನ ನಾಡಗೀತೆ ಜನಗಣಮನ ಎಲ್ಲ ಹೇಳಬೇಕಾದ್ರೆ ತಾನಾಗೆ ಕಣ್ಣೀರು ಸುರಿಯೋಕ್ಕೆ ಶುರು ಆಗುತ್ತೆ. ನಾನು ಆ ಸ್ಕ್ರಿಪ್ಟ್ ಬರಿಬೇಕಾದ್ರೂ ಅಷ್ಟೇ ಒಂದೊಂದು ಡೈಲಾಗುಗೂ ಅಳ್ತಾನೆ ಇದ್ದೆ. ನೇತಾಜಿ ಅವರು ಎಷ್ಟು ಕಷ್ಟಪಟ್ಟು, ಆಗಿನ ಕಾಲದಲ್ಲಿ ಈ ಥರ ವಾಟ್ಸಪ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕಮ್ಯುನಿಕೇಶನ್ನೇ ಕಷ್ಟ ಆಗಿರೋ ಸಮಯದಲ್ಲಿ ಪಾತ್ರ ಅಷ್ಟೇ ಅಲ್ಲ ಆ ಕತೆ ಒಳಗಡೆ ಇನ್ವಾಲ್ವ್ ಆಗಿದ್ದಕ್ಕೆ ನಾ ಆ ಪಾತ್ರ ಮಾಡಿದ್ದು. ಅವ್ರು ಹೆಂಗೆ ಎಲ್ಲ ದೇಶಕ್ಕೂ ಟ್ರಾವೆಲ್ ಮಾಡಿದ್ರು. ಯಾರಿಗೇ ಆಗಲಿ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಮತ್ತು ಆ ಲೀಡರ್ಶಿಪ್ ಕ್ವಾಲಿಟಿ ಬೇಕು. ಈಗ ಸುಮ್ಮನೆ ನಾನು ನಿಮ್ಮನ್ನೆಲ್ಲ ಬನ್ನಿ ದೇಶಕ್ಕೆ ಕೆಲಸ ಮಾಡಿ ಬಂದ್ಬಿಡ್ತೀರಾ, ಬರಲ್ಲ ಯಾರು. ಆಗಿನ ಕಾಲದಲ್ಲಿ ಹೆಂಗೆ ಬರ್ತಿದ್ರು, ನೇತಾಜಿ ಅವ್ರ ಮಾತನ್ನು ನಂಬಿ ಹೆಂಗೆ ಜನ ಬರ್ತಿದ್ರು ಅಂದರೆ ಹಿ ವಾಸ್ ಅ ಟ್ರೂ ಲೀಡರ್. ಅವ್ರು ಅಷ್ಟು ಚಾರ್ಮಿಂಗ್ ಪರ್ಸ್ನಾಲಿಟಿ ಆಗಿದ್ರಲ್ಲ, ಅವರ ಮರಿ ಮೊಮ್ಮಗಳನ್ನೂ ಭೇಟಿ ಮಾಡಿ ನಾನು ಒಂದಷ್ಟು ಕತೆ ಎಲ್ಲ ತಿಳ್ಕೊಂಡು ಪಾಪ ಶೀ ಸಪೋರ್ಟೆಡ್ ರಾಜ್ಯಶ್ರೀ ಚೌಧರಿ. ಓಕೆ, ಬಹಳಷ್ಟು ಜನ ಆಗ ಒಳ್ಳೆ ಗುಡ್ ರಿವ್ಯೂಸು ಕೊಟ್ಟರು. ಬಹಳಷ್ಟು ಲೀಡರ್ಸ್ ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಎಲ್ಲರೂ ಬಂದರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದು ನೋಡಿದ್ರು, ಮತ್ತು ಎಲ್ಲ ಕಾಂಗ್ರೆಸ್ ಲೀಡರ್ಸು ಎಲ್ಲ ಬಂದು ನೋಡಿದ್ರು. ಇವಾಗ ಡೆಲ್ಲಿನಲ್ಲಿ ಕೂಡ ನಮ್ಮ ಕಲ್ಚರಲ್ ಮಿನಿಸ್ಟರ್ ಹೋಸ್ಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಮಹಿಳಾ ದಿನಾಚರಣೆ ಬರ್ತಿದೆ ಅಂತ. ಅದು ಎಷ್ಟು ಭಾಷೆಯಲ್ಲಿ ಬಂದಿದೆ ರೂಪ ಅವರ? ಹಿಂದಿ ಒಂದೇ ಮಾಡಿದೆ ನಾನು. ಯಾಕೆ ಅಂದರೆ ನನ್ನ ಬೇರೆ ಭಾಷೆಯಲ್ಲಿ ನಾನೊಬ್ಬ ನಿರ್ಮಾಪಕಿಯಾಗಿ ಎಲ್ಲ ನಮ್ಮದೇ ಆದೊಂದಷ್ಟು 100 ಕಷ್ಟಗಳಿರುತ್ತೆ. ಆಮೇಲೆ ಅದ್ರ ಮೇಲೆ ಒಂದು 4 ಕೇಸ್ ಹಾಕಿದ್ರು. ಈಗಲೂ ನಡೀತಿದೆ ಕೇಸು, ಫಿಲ್ಮ್ ರಿಲೀಸ್ ಆಗೋದ್ಮೇಲೂ ಕೇಸ್ ನಡೀತಾನೆ ಇದೆ ಇನ್ನು ಕೋರ್ಟಲ್ಲಿ. ಸೊ ಅದೆಲ್ಲ ತುಂಬ ಸ್ಟ್ರೆಸ್ಸಲ್ಲಿರುವಾಗ ಒಬ್ಬಳೇ ನಿಭಾಯಿಸಿ ನೀವು ಒಂದು 10 ಭಾಷೆ ಮಾಡಿ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾನು ಆಮೇಲೆ ಹಿಂದಿ ಒಂದೇ ಭಾಷೆ ಮಾಡೋದ್ರಿಂದ ಇಡೀ ದೇಶಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನಾನು. ಓಕೆ, ಈ ಎಲ್ಲದರ ನಡುವೆ ಈ ಸಿನಿಮಾಗಳು ಅದು ಇದು ಎಲ್ಲದರ ನಡುವೆ ನೀವು ರೈಟರ್ ಆಗೋ ಗುರುತಿಸ್ಕೊಂಡಿದ್ದೀರಾ. ಅದು ಹೇಗೆ? ಅಷ್ಟು ಬ್ಯುಸಿ ಶೆಡ್ಯೂಲ್ಸು, ಬ್ಯುಸಿ ಲೈಫಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು? PhD, ಬುಕ್ಸು, ಸಿನಿಮಾ, ಹೇಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ರಿ? ನಾನು ಆ್ಯಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟೇ ಹೇಳ್ಕೊಡೋದು ಮ್ಯಾಮ್ ಎಲ್ರಿಗೂ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ಪರಮಾತ್ಮ ಬಿಸಾಕ್ತಾನೆ ನಮ್ಮನ್ನು ಭೂಮಿ ಮೇಲೆ. ನಾವು ಹೆಂಗೆ ಓಡ್ಕೊಂಡು ಹೋಗ್ತೀವಿ, ಸಾಯೋದ್ರೊಳಗೆ ಏನೇನೇನೇನೇನೇನು ಪ್ಯಾರಲಲ್ಲಿ ಅಚೀವ್ ಮಾಡ್ತಾ ಹೋಗ್ತೀವಿ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ 3 ಮಾಡಬೇಕು. ಇದೆಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ತಾನೆ ಇರ್ತೀನಿ. ಬರವಣಿಗೆ ಹೇಗೆ ಅಂದರೆ ನಾನು ತುಂಬ ಸ್ಟ್ರೆಸ್ಸಲ್ಲಿರೋವಾಗಲೇ ಡೆಡ್ಲೈನ್ ಕೊಟ್ಬಿಡೋರು ನ್ಯೂಸ್ ಪೇಪರ್ಸ್ ಅವರೆಲ್ಲ. ಮೇಡಮ್ ಆರ್ಟಿಕಲ್ ಕಾಲಮ್ದು ಏನೋ ರಾತ್ರಿ ಜಗಳಾಡಿ ಹತ್ಕೊಂಡು ಮಲಗಿರ್ತೀನಿ, ನಾಳೆ ಬೆಳಗ್ಗೆ ಕಾಲಮ್ದು ಡೆಡ್ಲೈನು ಏನಪ್ಪ ಬರೀಲಿ ಟಾಪಿಕ್ ಅಂದರೆ ಅದೇ ಬೆಸ್ಟ್ ಟಾಪಿಕ್ ಆಗಿರ್ತಿತ್ತು. ಆ ಟಾಪಿಕ್ನ ನಾನು ಬರೆದು ಕಳಿಸಿದಾಗಲೇ ಎಲ್ಲ ಜನ ಇಷ್ಟಪಡೋಕ್ಕೆ ಶುರು ಮಾಡೋರು. ಸೊ ಅದನ್ನೆಲ್ಲ ಕಂಪೈಲ್ ಮಾಡಿ ನಾನು ಒಂದಷ್ಟು ಬುಕ್ ಬರೆದೆ. ಅದ್ರ ಯಾವ್ಯಾವ್ದು ಅಂತ ನೀವೇ ಹೇಳಿ. ಮಾಡರ್ನ್ ಅಧ್ಯಾತ್ಮ ಅಂತ ನನ್ನ ಮೊದಲ ಕಾಲಮ್ ಎಲ್ರಿಗೂ ಫೇಮಸ್ ಆಗಿದ್ದು. ಮಾಡರ್ನ್ ಅಧ್ಯಾತ್ಮ ಅದೇ ಒಂದು ಬುಕ್ ಮಾಡಿದೆ. ಆಮೇಲೆ ಧರ್ಮ ಕರ್ಮ ಅಂತ ಬರೆದೆ. ಯಾಕೆಂದರೆ ಎಲ್ಲ ಕರ್ಮವನ್ನು ಧರ್ಮದಿಂದ ಮಾಡಬೇಕು. ಓಕೆ, ಸೊ ನಮ್ಮ ಜೀವನದ್ದು ಆವಾಗ ತಾನಾಗೇ ನಿಮಗೆ ಪುಣ್ಯಕರ್ಮ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ನೋದು. ಮತ್ತು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯಾವುದೇ ರೀತಿ ಅಪೇಕ್ಷೆಯನ್ನು ಇಟ್ಕೊಳ್ದಂಗೆ ಕಾಮಕ್ಕೆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಹೋದಾಗ ನಿಮಗೆ ಬೇಜಾರು ಆಗಲ್ಲ, ಮನ್ಸಿಗೆ ನೋವು ಆಗಲ್ಲ. ಎಲ್ಲ ಕೆಲಸ ಮಾಡಿಟ್ಟೆಪ್ಪ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀರ. ಓಕೆ, ಅದು ಭಗವದ್ಗೀತೆಯಲ್ಲಿ ಹೇಳುವಂಥ ದೇವರು. 2 PhD ಸಹಿತ ತಗೊಂಡಿದ್ದೀರಾ. ಅದನ್ನು ಏನು ಸಾರಾಂಶವಾಗಿ ಹೇಳಬೇಕು ಅಂದರೆ ಅದರೊಳಗಡೆ ಏನಿದೆ? PhD ಸಬ್ಜೆಕ್ಟು ಯಾಕೆ ಅದೇ ಸಬ್ಜೆಕ್ಟ್? ನನಗೆ ಫಸ್ಟ್ ಫಿಲಾಸಫಿನೇ ಮಾಡ್ಕೋಬೇಕು ಅಂತ ಒಂದು ಆಸೆ ಇತ್ತು. ನನ್ನ ಗುರುಗಳು ಮತ್ತು ನನ್ನ ಅಡಾಪ್ಟೆಡ್ ಫಾದರ್ ಅಂದರೆ ಗಾಡ್ ಫಾದರ್ ಅಮೇರಿಕಲ್ಲಿದ್ದಾರೆ, ರವಿ ರಾಜಗೋಪಾಲ್ ಅಂತ. ಅವ್ರು ನನಗೆ ಗಲಾಟೆ ಮಾಡಿದ್ರು, ನೀನು ಫಿಲಾಸಫಿಲೇ PhD ಮಾಡಬೇಕು ಅಂತ ಹೇಳಿದ್ರು. ನಾನು ಸುಮ್ಮನೆ ಅಯ್ಯೋ ಬಿಡಿ ರವಿ, ನಾನು MCom ಮಾಡ್ಕೊಂಡಿದ್ದೀನಿ, ಕಾಮರ್ಸಲ್ಲೇ ಮಾಡ್ಕೊತೀನಿ, ಜನಕ್ಕೆ ತೋರ್ಸಕ್ಕೆ ತಾನೇ ಸರ್ಟಿಫಿಕೇಟು ಅಂತಂದೆ. ಇಲ್ಲ ನೀನು ಫಿಲಾಸಫಿಲಿ ಮಾಡ್ಕೊಂಡ್ರೆ ನಿಂಗೊಂದು ಬೆಲೆ ಇರೋದು ಅಂದರು. ಆ ಸಬ್ಜೆಕ್ಟ್ ಒಳಗಡೆ ಹೋಗ್ತಾ ಇದು ಹೆಂಗೆ ಅಂದರೆ ಸತ್ಯನಾರಾಯಣ ಸ್ವಾಮಿಯ ಸಜ್ಜಿಗೆ ತಿಂದಷ್ಟು ರುಚಿ, ಆ ಪಾಯಸ ಕುಡಿದಷ್ಟು ರುಚಿ, ಅದು ಅವಾಗ ಗೊತ್ತಾಗ್ತಾ ಹೋಗುತ್ತೆ ಫಿಲಾಸಫಿ ಹೆಂಗೆ ನಮ್ಮನ್ನು ಕನ್ಸ್ಯೂಮ್ ಮಾಡ್ಕೊಂಡು ನನ್ನನ್ನು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದು. MA ಇನ್ ಫಿಲಾಸಫಿ ಓದ್ಬೇಕಾದ್ರೂ ಬುದ್ಧಿಸಮು, ಸಿಕ್ಕಿಸಮು, ಜೈನಿಸಮ್ ಎಲ್ಲ ಇಸಮ್ಗಳು, ಇವನ್ ಇಸ್ಲಾಮಿಕ್ ಆ್ಯಂಡ್ ಕ್ರಿಶ್ಚಿಯಾನಿಟಿ ಕೂಡ ಓದಿಸ್ತಾರೆ ನಮಗೆ. ಸೊ ಅವಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವ ಧರ್ಮ ಏನು ಹೇಳುತ್ತೆ, ನಾವೇನು ಹೇಳ್ತೀವಿ, ನಮ್ಮ ಧರ್ಮ ಭಗವದ್ಗೀತೆ ಏನು ಹೇಳ್ತಾ ಹೋಗುತ್ತೆ, ಯಾಕೆ ಅದನ್ನು ಅಳವಡಿಸ್ಕೋಬೇಕು. ಆಮೇಲೆ ಬರೀ ಪಾಠ ಓದೋದ್ರಿಂದ ಏನು ಮುಖ್ಯ ಅಲ್ಲ, ಅಥವಾ ಪಂಡಿತರ ಥರ ಪಟ ಹೇಳೋದ್ರಿಂದ ಮುಖ್ಯ ಅಲ್ಲ, ಅಳವಡಿಸ್ಕೊಂಡು ಆಚರಿಸಬೇಕು. ದಟ್ ಇಸ್ ವಾಟ್ ಐ ಆಲ್ವೇಸ್ ಟೆಲ್ ಎವ್ರಿ ಒನ್. ಸೊ ಅಳವಡಿಸ್ಕೊಂಡು ಆಚರಿಸಲಿಲ್ಲ ಅಂದರೆ ಅದು ಬುಕ್ಕಲ್ಲಿರೋ ಜ್ಞಾನ.
ಸೊ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಒಂದೊಂದೇ ಓದ್ತಾ ಹೋದಂಗೆ ಜೀವನದಲ್ಲಿ ಚಾರಿಟಿ ವರ್ಕನ್ನು ಶುರು ಮಾಡಿಕೊಂಡೆ. ಯಾಕೆಂದ್ರೆ ನಿಮಗೆ ದಾನ ಮುಖ್ಯ ಆಗತ್ತೆ ಲೈಫಲ್ಲಿ, ಚಾರಿಟಿ ವರ್ಕು ಮುಖ್ಯ ಆಗುತ್ತೆ, ಪುಣ್ಯಕರ್ಮ ಸಂಪಾದನೆ ಮಾಡೋದು ಮುಖ್ಯ ಆಗುತ್ತೆ, ಜ್ಞಾನ ಮುಖ್ಯ ಆಗುತ್ತೆ, ಕರ್ಮನೂ ಮುಖ್ಯ ಆಗುತ್ತೆ. ಎಲ್ಲವನ್ನು ನಿಭಾಯಿಸಬೇಕು ಮತ್ತು ಎಲ್ಲವನ್ನು ಪ್ರೀತಿಯಿಂದ ಕಾಣಬೇಕು. ಸೊ ಇದೆಲ್ಲ ಬೇಕು ಅಂತಂದಾಗ ನಮಗೆ ಸುಮ್ಮನೆ ಅನ್ಕೊಂಡ್ಬಿಡ್ತೀವಿ ಅಕಾಡೆಮಿಕ್ ಎಜುಕೇಷನು ಯಾರಿಗೆ ತೋರ್ಸೋಕ್ಕೆ ಡಾಕ್ಟ್ರ್ ಅಂತ ಹಾಕ್ಕೊಳಕ್ ಬೇಕಾ ಅಂತ. ನಾನು ಎಷ್ಟೊಂದು ಸತಿ ಹಾಕ್ಕೊಳ್ಳೋದೇ ಇಲ್ಲ. ಆದರೆ ಜ್ಞಾನ ಅನ್ನೋದು ಅಷ್ಟು ಸುಲಭ ಅಲ್ಲ. ಎರಡೆರಡು ಡಾಕ್ಟ್ರೇಟ್ ತೊಗೊಂಡಿದ್ದೀರಾ. ಇನ್ನೊಂದು ಸೆಕೆಂಡ್ ಒನ್ ಯಾಕೆ ಮಾಡಿದೆ ಗೊತ್ತಾ? ಅಧ್ಯಾತ್ಮ ಮತ್ತು ವಿಜ್ಞಾನ, ಅದು ವಿಜ್ಞಾನದ ನಿಕಾಯದ ಕೆಳಗಡೆನೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಈಗಿನ ಕಾಲದ ಮಕ್ಕಳು ಎಲ್ಲದಕ್ಕೂ ಓಹೋ ಸೈಂಟಿಫಿಕಲಿ ಹೆಂಗ್ ರಿಲೇಟೆಡ್ ಆಗಿದೆ, ಹೆಂಗಿದೆ ತೋರಿಸಿ, ವಿಜ್ಞಾನ ಹೆಂಗೆ ಅಂತ. ಈ ಜನರೇಷನ್ ಕೇಳ್ತಾರೆ. ವೇದ ವಿಜ್ಞಾನ ಹಳೇ ಕಾಲದಿಂದನೂ ಬಂದಿದೆ. ವಿಜ್ಞಾನ ಅನ್ನೋದು ಒಂದು ರಿಸರ್ಚ್ ಮಾಡೋದು, ಆಲ್ರೆಡಿ ಅದಿದ್ರೆ ತಾನೇ ಇವ್ರು ರಿಸರ್ಚ್ ಮಾಡೋದು. ಸೊ ಹೌ ದ ಎನರ್ಜೀಸ್ ಆರ್ ಇಂಟರ್ ರಿಲೇಟೆಡ್. ನನ್ನ ಒಳಗಿನ ಎನರ್ಜಿ, ಹೊರಗಿನ ಎನರ್ಜಿ, ಮತ್ತು ಈ ಚಕ್ರಗಳ ಬಗ್ಗೆ ಹೇಳಿದ್ರು. ನೀವು ಊಟ ಮಾಡೋದು ಅಷ್ಟೇ, ರಾಸಾಯನಿಕವಾಗಿ ಹೇಗೆ ನಿಮಗೆ ಒಳಗಡೆ ಚಯಾಪಚಯ ಕ್ರಿಯೆ ಹೇಗೆ ನಡೆಯುತ್ತೆ, ಹೊರಗಡೆ ಇರೋ ವಸ್ತು ಒಳಗಡೆ ಹೋಗಿ ಹೆಂಗೆ ಎನರ್ಜಿ ಕೊಡುತ್ತೆ, ಒಳಗಿನ ವಸ್ತು ಹೊರಗಡೆ ಹೋಗಿ ಹೆಂಗೆ ಎನರ್ಜಿ ಕೊಡುತ್ತೆ, ಮತ್ತು ಮ್ಯೂಸಿಕ್ ಹೇಗೆ ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತೆ, ಹಾಗೆ ನಾಸದೀಯ ಸೂಕ್ತ ಮತ್ತು ಬಿಗ್ ಬ್ಯಾಂಗ್ ಥಿಯರಿ ಹೇಗೆ ಹೌ ಇಟ್ ಇಸ್ ಕೋರಿಲೇಟೆಡು, ಮತ್ತು ಹೇಗೆ ಎಲ್ಲ ಗ್ರಹಮಂಡಲವು ಒಂದೇ ರಿದಮಲ್ಲಿ ಅವ್ರದ್ದೇ ಆದ ಚಲನವಲನಗಳನ್ನ ಹುಟ್ಕೊಂಡಿದೆ. ಸೈನ್ಸ್ ಬೇಸ್ಡ್ ಎಲ್ಲ ವೈಜ್ಞಾನಿಕವಾಗಿದ್ರೂ ಸೃಷ್ಟಿ ಮಾಡಿರೋದು ಯಾರು? ಸೊ ಅದ್ರ ಮೂಲನ ಹುಡುಕಕ್ಕೆ ಆಗಲ್ವಲ್ಲ. ಸೊ ಅದಕ್ಕೆ ಆಧ್ಯಾತ್ಮಿಕವಾಗೂ ವೈಜ್ಞಾನಿಕವಾಗೂ ಹೇಗೆ ಒಂದಕ್ಕೊಂದು ರಿಲೇಟೆಡ್ ಆಗಿದೆ ಅನ್ನೋದನ್ನ ನಾನು ಅದೇ ಒಂದು ಪುಸ್ತಕ ಬರೆದಿರೋದು. ಓದಬೇಕು ಯೂನಿವರ್ಸಿಟಿಗೆ. ನಾವೇ ನಿಮ್ಮ ರಿಸರ್ಚ್ ಓದಬೇಕು, ತಿಳ್ಕೋಬೇಕು ಅಂದರೆ. ಓಕೆ. ಸೊ ರೂಪಾ ಅವರೇ, ಈ ಎಲ್ಲ ಈ ಓದು ಜ್ಞಾನ, ನಿಮ್ಮ ಪ್ರಕಾರ ಸಿಂಪಲ್ ಆಗಿ ಹೇಳೋದಿದ್ರೆ ಜ್ಞಾನ ಅಂದ್ರೇನು? ಜ್ಞಾನ ಹೇಳ್ತೀನಿ ಬರೀ. ನಮ್ಮ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಭಗವದ್ಗೀತೆ ದೊಡ್ಡ ಪೇಂಟಿಂಗ್ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.